ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನಿನಗೆ ಯಾರು ಬೇಕೋ ಯಾರು ಬೇಡವೆಂಬುದು ನಿನ್ನ ನಿರ್ಧಾರ. ನಿನ್ನಿಂದ ನಿನ್ನ ಶಕ್ತಿಯನ್ನು ಸಂಪೂರ್ಣವಾಗಿ ಹೀರಿಕೊಳ್ಳುವವರಿಂದ ದೂರವಿರು. ನಿನ್ನ ಹಿತಕ್ಕಾಗಿ ಯಾರಿದ್ದಾರೆ, ನಿನ್ನ ಅಹಿತಕ್ಕಾಗಿ ಯಾರಿದ್ದಾರೆ ಎಂದು ನಿನಗೆ ಚೆನ್ನಾಗಿ ತಿಳಿದಿದೆ. ಆ ಸತ್ಯವನ್ನು ನೀನು ಸ್ವೀಕರಿಸಬೇಕಷ್ಟೇ. ನಿನ್ನ ಹಿತವನ್ನು ಬಯಸುವವರು ನಿನ್ನಿಂದ ಲಾಭವನ್ನು ಮಾತ್ರವೇ ಬಯಸುವುದಿಲ್ಲ, ನಿನಗೆ ಲಾಭವನ್ನು ತಂದುಕೊಡುತ್ತಾರೆ. ತನ್ನ ಮನಸ್ಸನ್ನು ನೋಯಿಸಿ ನೀನು ಯಾರ ಜೀವನದಲ್ಲೂ ಸಂತೋಷವನ್ನು ತರಲು ಸಾಧ್ಯವಿಲ್ಲ. ಹಾಗಿರುವಾಗ ಆ ಪ್ರಯತ್ನವೂ ಏಕೆ? ಸಮಯಕ್ಕೆ ಸರಿಯಾಗಿ ನಿನ್ನ ಕೆಲಸವನ್ನು ಮಾಡಿ ಮುಗಿಸು. ತಾನು ಮಾಡಿರುವ ಕೆಲಸದಲ್ಲಿ ನಿನಗೆ ತೃಪ್ತಿ ಇರುತ್ತದೆ. ತನ್ನ ಬೆಳವಣಿಗೆಗೋಸ್ಕರ ನೀನು ಮಾಡಿದ ಪ್ರಾರ್ಥನೆ ನೆರವೇರುವ ಸಮಯವಿದು. ಹೆದರಬೇಡ. ಕಾರ್ಯ ಅದೆಷ್ಟೇ ದೊಡ್ಡದಾಗಿರಲಿ ನಿನಗೆ ಸುಲಭವಾಗುತ್ತದೆ ಎಂದು ದೃಢವಾಗಿ ನಂಬು. ನಿನ್ನ ಶಕ್ತಿ ಮಹಾಶಕ್ತಿ ಎಂದು ನಂಬು. ನನ್ನ ಮಗುವೆ, ಜನ್ಮದಿನ ತನ್ನ ಜನ್ಮದ ಆಚರಣೆ ಮಾತ್ರವಲ್ಲ, ತಾಯಿಯ ಆಚರಣೆ, ತಂದೆಯ ಆಚರಣೆ, ಗುರುವಿನ ಆಚರಣೆ, ಪಡೆದಿರುವ ಆಶೀರ್ವಾದಗಳ ಆಚರಣೆ, ಜೀವನದ ಆಚರಣೆ, ಶಕ್ತಿಯ ಆಚರಣೆಯಾಗಿರಲಿ. ನಿನ್ನಲ್ಲಿ ನಾನು ನನ್ನನ್ನೇ ನೋಡುತ್ತೇನೆ. ನನ್ನ ಮಗು ನನ್ನ ಹಾಗೆಯೇ ಎಂದು ಪ್ರಸನ್ನನಾಗುತ್ತೇನೆ. ಸದಾ ಈ ಸಾಯಿಯ ಮಗುವಾಗಿರು. ಪ್ರೀತಿ ಮತ್ತು ಕರುಣೆಯ ಸ್ವರೂಪವಾಗಿರು. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.